ಮನೋಜ್ ಅವ್ರೆ, ಈ ಬಂದ್ರಿ? ಓ ಹಾಯ್ ರೀನಾ. ಹಾಯ್ ರಾಜು. ಹಾಯ್ ರಾಣಿ. ರೀ ಇದೇನ್ರಿ ಇದು? ಅಲ್ಲ, ಗಂಡನ್ನದು ಒಂಚೂರ ಇಲ್ಲ ಆಕಿಗೆ. ಹೆಂಗ್ ರಾಜು ಅಂತಾಳ ರೀ, ಹಚ್ಚೊಳ್ಳು ಏನಿಲ್ಲ. ಇನ್ನ ನನ್ನ ಮಗಳವ್ರಿಗೆ ರೀ ಅಂತಂದ್ರೆ ಅಂದ್ಲ. ಏನ್ರಿ ಇದು? ಆಮೇಲೆ ಆಕಿ ನೋಡ್ರಿ ಸೊಸಿಯನ್ನ ಅವತಾರದಾಗದಾಳನ್ರಿ. ಆಕಿ ಲಂಗ ನೋಡ್ರದು ಒಂದ್ ತಟ್ಟಗೆ ಹಾಕೊಂಡಾಳ, ಮ್ಯಾಗ ತೋಳಿಲ್ಲ ಅಂತ ಹಾಕೊಂಡಾಳ. ಆ ಚಸ್ಮಾ ಅಲ್ಲ ರೀ, ಹಗ್ಲೊತ್ನ್ಯಾಗ ಮನ್ಯಾಗ ಚಸ್ಮಾ ಹಾಕೊಂಡಂತ ಆ ಬೂಟ ಅವ್ನು ಹೆಂಗ್ ಎತ್ತೆತ್ತಿ ಕಾಲಿಡ್ತಾಳ ಏನ ಆ ಬೂಟ್ ನೋಡ್ರಿ. ಆಕಿ ನೋಡ್ರಿ ಆಕಾರ ಹೆಂಗದಳ. ಅಲ್ಲ ರೀ, ಈ ನನಗೆ ಯಾಕ ಈಕಿ ಸರಿ ಜೋಡಿ ಅನಸ್ವಲ್ರಿ. ಅದನ್ನ ನೋಡ್ರಿ ಅಯ್ಯ ಆಗತ್ತನ. ಒಂದ್ ನಮ್ನಿ ಕೆಂಪ್ ಮಂಗ್ಯ ಇದ್ದಂಗದನ, ಕೆಂಪ್ ಮಂಗ್ಯ ಪಳಿ ಪಳಿ ಕಂಡ್ಬಿಡ್ತಾವಲ್ಲ ಹಂಗದನ. ಅಲ್ರಿ ನನ್ನ ಮಗಳು ನೋಡ್ರಿ ಬಂಗಾರ ಅಂತ ದಂತದ ಗೊಂಬಿದ್ದಂಗದ. ಇದು ನೋಡ್ರಿ ಒಂದ್ ನಮ್ನಿ ಹೆಂಗೈತಿ, ಹೆಪ್ಲೆ ಹೆಪ್ಲೆ ಇದ್ದಂಗೆ ಐತಲ್ರಿ. ಅಲ್ರಿ ನೋಡ್ರಿ, ಒಟ್ಟು ವಿಚಾರ ಮಾಡ್ರಿ, ಹಂಗ್ ದುಡುಕ್ಬೇಡ್ರಿ. ಈ ಸುಮ್ಮನೆ ಕುಂದಿರ್ತಿ ಏನಂತೆ? ಕಲ್ತಾರೋ ಹಿಂಗೆ ಇರ್ತಾರೆ, ಕಲಿಲಾರ್ದಕ್ಕೆ ನೀನು ನದಿಯಲ್ಲ ಹಿಂಗೆ 3 ಹಿಂಗೆ ಸೀರೆ ಸುತ್ಕೊಂಡು ನಿಂತಿರ್ತಿಯಲ್ಲ, ನಿಮ್ಮಂತವಕ್ಕ ಈ ಸೀರೆ ಅಂಥವ್ರಿಗೆ ಅದಲ್ಲ ಅದು. ಅದ್ರಾಗೂ ಬೇರೆ ದೇಶದಾಗ ಹೆಂಗಿರ್ಬೇಕು ಹಂಗಾದಾರ ಅವರು. ನೀವು ಸುಮ್ಮನಿರು. ಆಮೇಲೆ ನನ್ನ ಮಗಳಿಗೆ ಇಷ್ಟ ಆಗಿದ್ದು ಆತ ಆಕಿ ಹುಡುಕೊಂಡಾಳ, ನನ್ನ ಮಗಗ ಆಕಿ ಇಷ್ಟ ಆಗಿ ಆಕಿ ಒಬ್ರಿಗೊಬ್ರು ಇಷ್ಟಪಟ್ಟ ಮೇಲೆ ನಿಂದೆ ನಡ್ಬರ್ಕ ಸುಮ್ಮನಿರ್ತೇನಂತೆ. ಮತ್ತೆ ಅದೇನ ಅಂತಾರಲ್ಲ ಶುಭ ಕಾರ್ಯಕ್ಕೆ ಸುಮ್ಮನೆ ಹೋಗು. ಅಕ್ಷತನ ಮಾತಾಡಿದಂದ್ರೆ ಮತ್ತೆ ಬಾಯಿನ ಹಲ್ಲ ಉಚ್ಚಿಬಿಡ್ತೀನಿ. ಮನೋಜ್ ಇವರೇ ನಮ್ಮ ಅಪ್ಪ ಅಮ್ಮ. ಅಪ್ಪನಂತ ನೋಡಿರಿ, ಇವರು ನಮ್ಮ ಅಮ್ಮ. ನಮಸ್ಕಾರ ರೀ ಅತ್ತಿಯರೇ. ಹಾಯ್ ಅತ್ತಿ. ಒಳ್ಳೇದಾಗ್ಲಿ. ಆಯ್ತು, ಬರೀ ಒಳ ಬರೀ ಕೈಕಾಲು ಮುಖ ತಗೋರಿ, ಏನಾರ ತಿನ್ನಿರಂತೆ. ನೋ ನೋ ನೋ, ನಾವೀಗಲೇ ಎಲ್ಲ ಹೊರಗೆ ಮಾಡ್ಕೊಂಡ್ ಬಂದಿವ್ರಿ ನಾಷ್ಟ ಅದೆಲ್ಲ. ಅಂದಂಗೆ ನಮ್ಮ ಲಗೇಜ್ ಎಲ್ಲ ಒಳಗಿದ್ದು ಯಾರು ತರಬೇಕು, ಯಾರ ಆಳಿದ್ರೆ ಕಳಿಸ್ತೀರಾ? ಏ ಅದನವ ಹೊರಗೆ ಅದನ ನಾ ಎಲ್ಲ ನಿಮ್ಮ ರೂಮಿಗೆ ಕಳಿಸ್ತೀನಿ. ನಡ್ರಿ ರಾಣಿ, ನಿಮ್ಮ ಅತ್ತಿಗಿನ ರೂಮಿಗೆ ಕರ್ಕೊಂಡು ಹೋಗುವ. ರಾಜು ಕರ್ಕೊಂಡು ಹೋಗಪ್ಪ, ನಿಮ್ಮ ಬಾಮ ಇದ್ದ. ಹೋಗ್ರಿ ನಿಮ್ಮ ರೂಮಿಗೆ ಕರ್ಕೊಂಡು ಹೋಗ್ರಿ. ಬೆಳಗ್ಗೆ ಜಲ್ದಿ ಎದ್ದೇಳ್ರಿ. ಅಲ್ಲಿ ಟೈಮಿಂಗು ಮುಂಜಾನೆ 7:30 ನಾವು ಜಲ್ದಿ ಹೋದ್ರೆ ಸ್ವಲ್ಪ ಕರೆಕ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಸಿಗ್ನೇಚರ್ ಮಾಡಿ ಎಲ್ಲ ಮಾಡಿ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ. ಹಾಯ್, ನಿಮಗೆ ಅತ್ತಿಗೆಮ್ಮ ಅನ್ಬೇಕಾ ಅಥವಾ ಹೆಸರಿಟ್ಟು ಕರಿಬೋದಾ? ಅಯ್ಯೋ, ನನಗೆ ಅತ್ತಿಗೆಮ್ಮ ಅದೆಲ್ಲ ಅನ್ಬೇಡಿ, ನನಗೆ ಒಂಥರ ಆಗುತ್ತೆ. ನನಗೆ ರೀನಾ ಅಂತಾನೆ ಕರೀರಿ, ನನಗೆ ಪರವಾಗಿಲ್ಲ. ನಾನು ನಿಮ್ಮನ್ನ ರಾಣಿ ಅಂತಾನೆ ಕರಿತೀನಿ. ಈ ಎಲ್ಲ ಸಂಬಂಧಗಳಿಗೆ ನಾನು ಅತ್ತಿಗೆಮ್ಮ ಅನ್ನೋದು, ನಿಮಗೇನೆಂದು ಅನ್ನೋದು, ಇವೆಲ್ಲ ಹಳೆಯ ಪದ್ಧತಿ ಬಿಟ್ಟು ನಾವು. ನಾವೆಲ್ಲ ಫ್ರೆಂಡ್ಸ್, ಜಸ್ಟ್ ಆ ಥರ ಇದ್ರೇನೆ ರಿಲೇಷನ್ ಎಲ್ಲ ಚೆನ್ನಾಗಿರುತ್ತೆ. ನೀನು ಅಷ್ಟಪ್ಪ, ನನಗೆ ಫ್ರೆಂಡ್ ಥರನೇ ಇನ್ಮೇಲೆ ನೀನು ನನಗೇನು ಮಾವ ಹಂಗ ಹಿಂಗ ತೀರನಕ್ಕೆ ಹೋಗ್ಬೇಡ. ದಯವಿಟ್ಟು ಫ್ರೆಂಡ್ಸಾಗಿ ಹೆಸರುಗೊಂಡ ಕರೆಯೋಣ. ಹಾ ಓಕೆ ಮನೋಜ್, ನನಗೂ ಅದೇ ಇತ್ತು. ಈ ಎಲ್ಲ ಹಂಗ ಹಿಂಗ ಅಂತ ಅನ್ನೋದು ಒಂಥರ ಮುಜುಗರ ಅನ್ಸುತ್ತೆ. ಜಸ್ಟ್ ಫ್ರೆಂಡ್ ಆಗಿ ಹೆಸರುಕೊಂಡು ಕರೆದ್ರೆ ಸಲಿಗೆ ಜಾಸ್ತಿ ಇರುತ್ತೆ. ಓಕೆ, ಹಿಂಗೆ ಇರೋಣ. ನಡ್ರಿ ರೆಸ್ಟ್ ತಗೋ ನಡ್ರಿ. ಏನ್ ಮಕ್ಕ ಹೇಳಿಬಿಟ್ಕೊಂಡು ನಿಂತು ನೋಡಕತ್ತಿಯಲ್ಲ, ಹೋಗು. ಬಡ ಬಡ ಹುಡುಗರು ದನ್ಕೊಂಡವು, ಅವಕ್ಕೇನಾರು ಬಿಸಿ ಬಿಸಿ ಇದ್ದು ತಿನ್ನಕ್ ಕೊಡು. ಮಕ್ಕಳು ಜಲ್ದಿ ಅಂದ್ರೆ ಮುಂಜಾನೆ ಜಲ್ದಿ ಎದ್ದೇಳ್ಬೇಕು. 7 ಅಂದ್ರೆ ಅಲ್ಲಿ ಇರ್ಬೇಕು ಆಫೀಸ್ನಾಗ. ಆತು, ಆದರೂ ಅಲ್ಲ, ಒಂದು ಹೆಣ್ಣು ಮನೆ ತರ್ಬೇಕಂದ್ರ, ಒಂದು ಹೆಣ್ಣು ಕೊಡ್ಬೇಕಂದ್ರ ಜಲ ಸೋಸಿ ನೀರು ತರ್ತಾರಲ್ಲ, ಹಂಗೆ ಅದ್ರಂಗೆ ಸೋಸಿ ಅವರೆಲ್ಲ ತಳಗುಡ ಎಲ್ಲ ತಿಳ್ಕೊಂಡು ನಮ್ಮ ಮನೆಗೆ ಹೊಂದ್ಕೊಂತಾರಿಲ್ಲ ಅಂತ ನೋಡಿ ತರಬೇಕು. ನೀವು ದಡ ದಡ ಅಂತ ಹಿಂಗೆ ಮಾಡತ್ತೀರಿ. ಅದ್ರಾಗೂ ಅವ್ರು ನೋಡಿದ್ರೆ ಒಂದು ಪದ್ಧತಿ ಇದ್ದಂಗಿಲ್ಲ, ಒಂದು ಏನು ಆಚಾರ ವಿಚಾರ ಗೊತ್ತಿಲ್ಲ. ನಂಗೆ ಯಾಕೋ ಬೇಡ ಅಂತಂದ್ರೆ ನೀವು ಕೇಳಲ್ಲ. ನನಗೆ ಇಷ್ಟ ಅನಿಸ್ವಲ್ತ್ರಿ. ನಿನ್ನ ಇಷ್ಟ ಕಷ್ಟ ತಗೊಂಡಿಲ್ಲ, ಯಾರಿಗೂ ಏನು ಉಪಯೋಗಿಲ್ಲ. ಅದನ್ನ ಕೇಳಕ್ಕೂ ನಮಗೂ ಪುರ್ಸತ್ತಿಗಿಲ್ಲ. ನಡಿ ಬಡ ನಡಿ, ನನಗೂ ಬಡ ಬಡ ಹೊಟ್ಟಿಸ್ತೈತೆ. ಊಟಕ್ಕೆ ನೀರು ಕೊಡು. ಹುಡುಗ್ರು ಆಟ ತೊಗೊಂಡ್ಬರ್ತಾವು, ಊಟಕ್ಕೆ ನೀರು ಕೊಡು. ಮುಂದಾಗ ಕೆಲಸ ಜಗ್ಗದವು, ನಿನ್ ಕೂಟ ಯಾರು ಮಾತಾಡ್ಕೊಂಡು ನಿಂದಿರ್ತಾನ. ನಡಿ. ಸಜ್ಜಾಗಿರ ಬರ್ರಿ. ಈಗ ಅಲ್ಲಿ ಫೋನ್ ಮಾಡಿದ್ರೆ ಯಾವಾಗ ಬರ್ತೀರಿ ಅಂತಂದು ಆಯ್ತು ಬಿಟ್ವಿ ಅಂತ ಹೇಳಿವಿ. ಅಲ್ಲೇ ಹಾರ ಪಾರ ಎಲ್ಲ ಸಜ್ಜು ಮಾಡಿರಂತೆ. ಆಮೇಲೆ ನಾನು ತಾಳಿ ಎಲ್ಲ ಅಲ್ಲಿ ಹೇಳಿಟ್ಟು ಬಂದಿದ್ದೆ. ಅನ್ನಂಗ ಇದು ನಿಮ್ಮ ಅಪ್ಪ ಅಮ್ಮ ಅವರೆಲ್ಲ ಬರಕತ್ತಾರಲ್ಲವ, ನಿಮ್ ಬರಕತ್ತಾರನಪ್ಪ? ನಮ್ಮ ಮಮ್ಮಿ ಪಪ್ಪ ಆಗ್ಲೇ ಅಲ್ಲ ಅದಾರಂತ್ರಿ. ನಮ್ಮನೆಯವರು ಆಗ್ಲೇ ಬಿಟ್ಟಾರನ್ರಿ. ನಾವೀಗ ಹೋಗೋಷ್ಟೊತ್ತಿಗೆ ಅಲ್ಲಿ ಬರ್ತಾರೆ. ಹೌದಪ್ಪ, ಮತ್ತೆ ಸಾಕ್ಷಿಗೆ ಸಹಿ ಮಾಡಕ್ ಬೇಕಲ್ಲಪ್ಪ, ಅದಕ್ಕೆ ಬರ್ರಿ ಹೋಗಂಬರ್ರಿ. ಅಲ್ಲ, ನೀನ್ ಎದಕ್ ಬರ್ತಿದ್ದಿ? ಬೇಡ, ಅಲ್ಲಿ ನಿನ್ನ ಅವಶ್ಯಕತೆ ಇಲ್ಲ. ಅಲ್ಲಿ ಅವ್ರಪ್ಪ ಅವ್ರು ಬರ್ತಾರ, ಇವ್ರ ಅಪ್ಪ ಬರ್ತಾರ, ನಾನು ಬರ್ತೆ. ಸಾಕ್ಷಿಗೆ ಎಷ್ಟು ಬೇಕು? ಏನ್ ಬೇಕಾಗಿಲ್ಲ. ಅಲ್ಲ ರೀ, ಸಾಕ್ಷಿಗೆಲ್ಲ ಮಕ್ಕಳ ಮದ್ವೆ ಕಣ್ತುಂಬ ನೋಡ್ಕೋಬೇಕು. ಯಾವ ತಾಯಿಗೆ ಆಸೆ ಇರಂಗಿಲ್ಲ. ಅಲ್ಲ, ಮದ್ವೆಗೆ ಬೇಡ ಅಂತಿರಲ್ಲ ನೀವು? ಇಲ್ಲಿ ಬರ್ತೀವಿಲ್ಲ, ಇಲ್ಲಿ ಬಂದ್ಮೇಲೆ ಅಕ್ಕಿ ಕಾಳು ಹಾಕಿ ಅಂತ ಸುಮ್ಮನೆ ಎಲ್ಲಿ ಅಲ್ಲಿ ಓಸ್ ಮಂದಿ ಹುಯಿ ಅಂತ ಹೋಗೋದು. ಅದಕ್ಕೆ ಎಷ್ಟು ಮಂದಿ ಹೋಗ್ತಾರ ಅಷ್ಟೇ ಸಾಕು. ಎಲ್ಲ ಉಳ್ಕೋದ್ ಮನೆಗೆ ಇಟ್ಕೋಬೇಕು. ಸರಿ ಆಗ್ಲೇ ಹೊತ್ತಾಗೈತೆ ನಿಂದ್ರ. ಮತ್ತೆ ಏನ್ ಬರಕ್ ಹೋಗ್ಬೇಡ, ಈಗ ಕಾರ್ನ ಜಗ ಸಲಂಗಿಲ್ಲ. ಬರೀ ಹುಡ್ರ ಬರ್ರಿ, ಹೋಗಂಬರ್ರಿ. ಲಕ್ಷ್ಮಕ್ಕ, ನಡಿ ಹೋಗೋಣ. ನಾನು ಸಜ್ಜೆ ಬನ್ನಿ ಲಗ್ನಕ್ಕೆ, ಬಡ ಬಡ ಹೋಗೋಣ ನಡಿ. ಯಾಕ ಲಕ್ಷ್ಮಕ್ಕ ಮಕ್ಕ ಹಿಂಗ ಅಲ್ಲ ಆಳಕತ್ತಿಯಲ್ಲ, ಯಾಕ? ಏನ್ ಹೇಳದವ, ನನ್ನ ಹಣೆ ಬರನ ಇಷ್ಟ ಐತಿ. ಮಕ್ಕಳ ಮದ್ವಿನ ಎಲ್ಲ ತಂದೆ ತಾಯಿಗಳು ಬದುಕಿದ್ದಾಗ ನೋಡಿ ಖುಷಿ ಪಟ್ಟು ಕಣ್ ತುಂಬಿಸ್ಕೊಂತಾರಂತ. ಆದ್ರೆ ನನಗೆ ಭಾಗ್ಯನೇ ಇಲ್ಲ. ನನ್ನ ಬಿಟ್ಟು ಲಗ್ನಕ್ಕೆ ಹೋಗ್ಯಾರಷ್ಟು. ಅಪ್ಪಗಂತೂ ಸರಿ ಬೇಡ. ನಾನು ಮಕ್ಕಳು ಒಂದು ಮಾತಾದ್ರು ಇಲ್ಲ, ಅವು ಬರಲಿ, ಅವು ಇಲ್ದಂಗೆ ಹೆಂಗೆ ಮದುವೆ ಮಾಡ್ಕೋಬೇಕು, ಬರಲಿ, ಆಕೆ ಹೆಸರದ ಬೇಕು ಅಂತ ಒಂದು ಮಾತಂದಿಲ್ಲ. ಏನು ಅಲ್ಲೇನು ಸಹಿ ಮಾಡಿ ತಲೆ ಕಟ್ಕೊಂಡ್ಬರೋದಷ್ಟೇ, ಬಂದ್ಬಿಡ್ತೀವಿ ಅಂದ್ರೆ. ನಮ್ಮದು ಸುಮ್ಮನೆ ಏನು ಉಪಯೋಗಿಲ್ಲ, ಹೆಸರಿಗೆ ಅಷ್ಟೇ ನಾ ತಾಯಿ. ಅಲ್ಲ, ಎಂಥ ಮಕ್ಕಳಾಗಿದ್ದವು, ತಂದೆ ತಾಯಿ ಇಲ್ಲದು ಕಣ್ಣೀರು ಹಾಕ್ತಾವು ನಮಗೆ. ನಮ್ಮ ಮದುವೆ ನೋಡಕ್ಕ ಅಪ್ಪ ಇಲ್ಲಲ್ಲ ಅಂತಂದು. ಅಂಥದ್ದು ಇದ್ದು ಕರ್ಕೊಂಡು ಹೋಗ್ಲಿಲ್ಲಲ್ಲ.
ಇವರಿಗೆ ತಾಯಿ ಬೆಲೆನೇ ಗೊತ್ತಿಲ್ಲ. ಅಲ್ಲ, ಮೊದಲ ತಂದೆಗಿಂತ ಹೆಚ್ಚು ತಾಯಿ ಪ್ರೀತಿ ಮಾಡ್ತಾರೆ ಮಕ್ಕಳು. ಯಾಕಂದ್ರೆ ಆಕಿನ ಹೊತ್ತು ಎತ್ತಿ ಆಡಿಸಿ ಅವ್ರಿಗೆಲ್ಲ ಲಾಳಿ ಚಾಕ್ರಿ ಮಾಡಿ ಅವ್ರಿಗೆ ಎಷ್ಟೆಲ್ಲ ಮುದ್ದು ಮಾಡಿ ಬೆಳೆಸಿರ್ತಾರ. ತಾಯಿ ಋಣ ಮಾತ್ರ ಈ ಜನ್ಮದಾಗ ತೀರ್ಸಕ್ಕಾಗಲ್ಲ ಅಂತೇಳಿ ಮೊದಲ ಅಕ್ಷತಿ ತಾಯಿ ಆಶೀರ್ವಾದ ಬೇಕು, ಆಮೇಲೆ ತಂದೆ. ತಾಯಿಯಿಂದನ ಹೋದಿಲ್ಲ ನಿಜವಾದ ತಂದೆ ಯಾರಂತ ಗೊತ್ತಾಗೋದು. ಆಕಿನಿಂದನೇ ಎಲ್ಲ ಕಂಡ ಪ್ರಪಂಚನ ಮಕ್ಕಳು. ಆಕಿನೇ ಬೇಡ ಅಂದ್ರೆ ಹೆಂಗಿದು? ಹೋಗ್ಬಿಡು ಲಕ್ಷ್ಮಕ್ಕ, ಬೇಸರ ಮಾಡ್ಕೊಬೇಡ. ಇಲ್ಲಿ ಮನೆ ಬರ್ತಾರಲ್ಲ ಅವಾಗ ಅಕ್ಷತಿ ಹಾಕಿ ಅಂತೇಳಿ ಮೇಲೆ ನಿನ್ನ ಆಶೀರ್ವಾದ ಇರ್ಲವ ಮಕ್ಕಳಿಗೆ. ಮಕ್ಕಳು ಬೇಡ ಅಂದ್ರು ತಾಯಿ ಮಕ್ಕಳನ್ನ ಬಿಟ್ಕೊಡಕ್ಕಾಗಲ್ಲ ಅವಳು. ಏನು ಒದ್ರು ಅಷ್ಟೇ, ಹೊಡೆದ್ರು ಅಷ್ಟೇ, ಏನು ಮಾಡಿದ್ರು ತಾಯಿ ಯಾವತ್ತೂ ಮಕ್ಕಳನ್ನ ಬಿಟ್ಕೊಡಂಗಿಲ್ಲ. ಹೊಟ್ಟೆಗೆ ಒದ್ದಿರ್ತಾರ, ಸಹಿಸ್ಕೊಂಡಿರ್ತೀವಿ. ಇವಾಗ ಏನ ಬಿಟ್ಟು ಮಾಡ್ಯಾರಂದ್ರೆ ಇಷ್ಟು ಸಹಿಸಕ್ಕಾಗಲ್ಲ ನಮ್ಮ ಕೈಲಿ. ಅದೇನಾಗಲ್ಲ, ಬಾ ನಾನು ನೀನು ಇಬ್ರು ಇಲ್ಲೇ ಕುಂದ್ರನ. ಅವ್ರು ಬಂದ ತಕ್ಷಣ ಆರತಿ ಮಾಡುವ ಕರ್ಕೊಂಡು ಇಲ್ಲೇ ಅಕ್ಷತೆ ಹಾಕಂತ ತಗೋ. ಏನು ಸಮಾಧಾನ ಮಾಡ್ಕೊ ಲಕ್ಷ್ಮಕ್ಕ. ಲಕ್ಷ್ಮಕ್ಕ, ಆರತಿ ಸಜ್ಜು ಮಾಡಿಟ್ಟಿನಿ, ಹಂಗ ಅಕ್ಷತೆಗೆ ಅರ್ಶನ ಕಲಿಸಿಟ್ಟಿನಿ. ಆಮೇಲೆ ಬಂದ ತಕ್ಷಣ ಇಳೆ ತೆಗೆದು ಕಾಯಿ ಹೊಡಿಬೇಕಲ್ಲ, ಕಾಯಿ ಆಮೇಲೆ ನಿವಳಾರತಿ ಅಂತ ಇದನ್ನ ಮಾಡ್ತಾರಲ್ಲ, ಅದೇನು ಅರ್ಶನ ನೀರು, ಕುಂಕುಮದ ನೀರು ಅವೆಲ್ಲ ಅದನ್ನು ಮಾಡಿಟ್ಟಿನಿ. ಎಲ್ಲ ಸಜ್ಜು ಮಾಡಿಟ್ಟಿನಿ. ಅವ್ರು ಬರತ್ತಾರೆ, ಫಸ್ಟ್ ಕಾಯಿ ತೆಗೆದು ಹೋಗೋದು, ಆಮೇಲೆ ಅದು ಕುಂಕುಮದ ನೀರು ಆರತಿ ತೆಗೆದು ಆಮೇಲೆ ಒಳ ಬಂದ್ಮ್ಯಾಗ ಕುಂದರ್ಸಿ ಆರತಿ ಮಾಡಿ ಅಕ್ಷತೆ ಹಾಕಿಬಿಡೋದು. ಸಜ್ಜು ಮಾಡಿ ನೋಡು. ಯಾವ ಜನ್ಮದಾಗ ನನ್ನ ತಾಯಿ ಆಗಿದ್ದು ಅಕ್ಕ ತಂಗಿ ಆಗಿದ್ದು ಏನೋ ಗೊತ್ತಿಲ್ಲವ. ನಿನ್ನ ಋಣ ನಂಗೆ ತೀರ್ಸಕ್ಕಾಗಲ್ಲ. ಹಡದ ಮಕ್ಕಳೇ ನನಗೆಲ್ಲ ಗಂಡ ಕಟ್ಕೊಂಡತ್ನೇ ಇಲ್ಲ. ಆದ್ರೆ ನೀನು ನನಗೆ ಎಷ್ಟದಿ ಈಗಲೇ ಎಷ್ಟು ವರ್ಷ ಅಂತ ನನಗೆ ಗೆಳತಿ ಆಗಿ ಹಂಗ ದೇವ. ದೇವ್ರು ನಿನಗೆ ಒಳ್ಳೇದು ಮಾಡಲಿ, ನಿನ್ನ ಮಕ್ಕಳಿಗೆ ಒಳ್ಳೇದು ಮಾಡಲಿ. ಆದ್ರೆ ಒಂದು ಮಾತ್ರ ಹೇಳ್ತೀನಿ ವಿಜ್ಜಿ, ಲೋಕದಾಗ ಜನರಿಗೂ ಹೇಳ್ತೀನಿ, ನಿನಗೂ ಹೇಳ್ತೀನಿ, ಮಕ್ಕಳನ್ನ ವಿದ್ಯೆ ಕೊಡಬೇಕು. ಆದ್ರೆ ಕಣ್ಮುಂದೆ ಇಟ್ಕೊಂಡು ಅಷ್ಟೇ ವಿದ್ಯೆ ಕೊಡಬೇಕು. ಅವ್ರು ಕಲೀಲಿ, ಜ್ಞಾನಕ್ಕೆ ಎಷ್ಟು ಬೇಕಷ್ಟು ಕಲೀಲಿ, ಇಲ್ಲಾಂದ್ರೆ ದುಡ್ಕೊಂಡು ತಿನ್ಲಿ. ಆದ್ರೆ ಯಾವತ್ತು ಮಕ್ಕಳನ್ನ ಕಣ್ಮುಂದನೇ ಇಟ್ಕೋಬೇಕು. ಅತಿ ಆಸೆ ಪಟ್ಟು ಏನೋ ಹೆಮ್ಮೆಗೆ ಬೇರೆ ದೇಶಕ್ಕೆ ಅಲ್ಲಿ ಕಳಿಸಿದ್ರೆ ಮಕ್ಕಳು ವಾಪಸ್ ನಮಗೆ ಮಕ್ಕಳ ಉಳಿದಿರಂಗಿಲ್ಲವ. ಅದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನೀನು ಶಾಣೆಗೆ ಇರವ. ಇಲ್ಲೇ ಗೌರ್ಮೆಂಟ್ ಶಾಲೆಗೆ ಓದಿದ್ರು ಚಿಂತಿಲ್ಲ, ಏಟ ಓದ್ಲಿ, ಇಲ್ಲೇ ಓದಿದ್ದು ನಿನ್ನ ಕಣ್ಮುಂದನ ಬೆಳೆದು ಅಪ್ಪ ಒಂದು ಪ್ರೀತಿ ಅರ್ಥ ಮಾಡ್ಕೊಂಡು ಅಪ್ಪ ಒಂದು ಕಷ್ಟ ಅರ್ಥ ಮಾಡ್ಕೊಂಡು ನಿಮಗೆ ಎಷ್ಟು ಚಂದ ನೋಡ್ಕೊಂಡು ಹೋಗ್ಕೊ ನಿಮ್ಮ ಮಕ್ಕಳು. ಈ ಭಾಗ್ಯ ನನಗಿಲ್ಲಂಗಾತ. ಏನು ಮಾಡೋದು? ಎಲ್ಲ ನನ್ನ ಗಂಡ ಎಷ್ಟು ಪಡ್ಕೊಂಡೆ, ಬೇಡ್ರಿ ಅಂದ ಎಷ್ಟು ಪ್ರೆಸ್ಟೀಜು ಅದಿರಂತ ಹೋದ. ಈಗೂ ಬುದ್ಧಿ ಕಲಿವಲ್ಲ. ಮಕ್ಕಳು ತಾನು ಅಂತಲಿಲ್ಲ ಅನ್ನೋದಕ್ಕಿಂತ ಪ್ರೆಸ್ಟೀಜೇ ಹೆಚ್ಚಾಗೈತಿಗ. ಏನು ಮಾಡ್ಲಾನ, ಸಾಕಾಗೋಗೈತಿ. ಈಗ ನಾನು ನೋಡು ಮಕ್ಕಳಿದು ಒಂದು ಹಾಕಕ್ಕೆ ಕಳ ಹಾಕಕ್ಕಿಲ್ಲ ನನಗೆ. ಲಕ್ಷ್ಮಕ್ಕ, ಹೋಲ್ಬಿಡ, ಯಾವ ಬೇಸರ ಮಾಡ್ಕೋಬೇಡ. ನೀ ಯಾವಾಗಿಂದ ಹಿಂಗ ಬೇಸರ ಮಾಡ್ಕೊಂಡು ಕುಂತಿದ್ದಿ. ಹುಡ್ರು ಬರೋ ಹೊತ್ತಾತು, ಕಣ್ಣೀರು ಹಾಕ್ಬೇಡ. ಶುಭ ಕಾರ್ಯ ಮಾಡ್ಕೊಂಡು ಬರಾಕತ್ತಾವ, ಒಳ್ಳೇದಾಗ್ಲಿ ಮಕ್ಕಳಿಗೆ. ಬೇಸರ ಮಾಡ್ಕೊಂಡ್ರೇನು ಮಾಡ್ಕೊಳಿಕ್ರೇನು ಆಗದಂತ ನನ್ನ ಕೈಲಿ ತಪ್ಸಕ್ಕಾಗಲಿಲ್ಲ, ನನ್ನಿಂದ ಏನು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ನೋಡ್ಕೊಂತಿರೋದಷ್ಟೇ ನನ್ನ ನಡೆ ಬರ.